ಟ್ರೇಡಿಂಗ್ ಮಾಡುವುದರಿಂದ ಎಲ್ಲರೂ ಶ್ರೀಮಂತರಾಗುತ್ತಾರೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಟ್ರೇಡಿಂಗ್ ಎಂಬುದು ಒಂದು ಒಳ್ಳೆಯ ಬಿಸಿನೆಸ್ ಇದ್ದ ಹಾಗೆ. ಇದು ಯಾವುದೇ ರೀತಿಯ ಜಾಬ್ ಅಲ್ಲ. ಯಾಕಂದ್ರೆ ಇಲ್ಲಿ ರಿಸ್ಕ್ ಮತ್ತು ರಿವಾರ್ಡ್ ಇದ್ದೇ ಇರುತ್ತದೆ. ಇದನ್ನು ಸರಿಯಾಗಿ ಉಪಯೋಗಿಸಿಕೊಂಡವರು ಮಾತ್ರ ಶ್ರೀಮಂತರಾಗುತ್ತಾರೆ. ಸರಿಯಾಗಿ ಉಪಯೋಗಿಸಿಕೊಳ್ಳುವುದಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಫಾಲೋ ಮಾಡಬೇಕು. ಆದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡೋದು ಅಷ್ಟು ಈಜಿ ಅಲ್ಲ. ಅದು ಒಂದೇ ದಿನ ಬರಲ್ಲ. ಡೇ ಬೈ ನೀವು ಟ್ರೇಡಿಂಗ್ ಮಾಡ್ತಾ ಹೋದಂತೆ ಅದು ಬರುತ್ತದೆ. 100 ಟ್ರೇಡ್ ಮಾಡಿದರೆ 60 ಸಲ ಪ್ರಾಫಿಟ್ ಆಗಿರಬೇಕು. 40 ಸಲ ಲಾಸ್ ಆದರೂ ಏನು ಪರವಾಗಿಲ್ಲ. ಯಾಕಂದ್ರೆ 60% ಪ್ರಾಫಿಟ್ ನಲ್ಲಿ ನೀವು ಪ್ರಾಫಿಟಬಲ್ ಆಗಿರುತ್ತೀರಿ. ಟ್ರೇಡಿಂಗ್ ಮಾಡುವುದರಿಂದ ಎಲ್ಲರೂ ಶ್ರೀಮಂತರಾಗುತ್ತಾರೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಸರಿಯಾಗಿ ಫಾಲೋ ಮಾಡಿದರೆ ಮಾತ್ರ ಶ್ರೀಮಂತರಾಗುತ್ತಾರೆ. ಅದು ಏನು ಫಾಲೋ ಮಾಡೋದು ಅಂತ ನೋಡೋಣ ಬನ್ನಿ. ಟ್ರೇಡಿಂಗ್ ಎಂಬುದು ಒಂದು ಒಳ್ಳೆಯ ಬಿಸಿನೆಸ್ ಇದ್ದ ಹಾಗೆ. ಇದು ಯಾವುದೇ ರೀತಿಯ ಜಾಬ್ ಅಲ್ಲ. ಯಾಕಂದ್ರೆ ಇಲ್ಲಿ ರಿಸ್ಕ್ ಮತ್ತು ರಿವಾರ್ಡ್ ಇದ್ದೇ ಇರುತ್ತದೆ. ಇದನ್ನು ಸರಿಯಾಗಿ ಉಪಯೋಗಿಸಿಕೊಂಡವರು ಮಾತ್ರ ಶ್ರೀಮಂತರಾಗುತ್ತಾರೆ. ಸರಿಯಾಗಿ ಉಪಯೋಗಿಸಿಕೊಳ್ಳುವುದಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಫಾಲೋ ಮಾಡಬೇಕು. ಏಕೆಂದ್ರೆ ಒಬ್ಬ ಟ್ರೇಡರ್ಗೆ ಮುಖ್ಯವಾದ ಇರಬೇಕಾಗಿದ್ದು ಒಂದೇ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡುದು. ಇದು ಒಂದನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಲೂ ಸಕ್ಸಸ್ಫುಲ್ ಟ್ರೇಡರ್ ಆಗುತ್ತೀರಿ. ಇದು ಯಾವುದೇ ಸಂಶಯವಿಲ್ಲ. ಆದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡೋದು ಅಷ್ಟು ಈಜಿ ಅಲ್ಲ. ಅದು ಒಂದೇ ದಿನ ಬರಲ್ಲ. ಡೇ ಬೈ ನೀವು ಟ್ರೇಡಿಂಗ್ ಮಾಡ್ತಾ ಹೋದಂತೆ ಅದು ಬರುತ್ತದೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಲು ಒಂದು ಮುಖ್ಯವಾದ ಅಂಶ ಇದೆ. ಅದೇ ಪೊಸಿಷನ್ ಸೈಜಿಂಗ್. ಈ ಪೊಸಿಷನ್ ಸೈಜಿಂಗ್ ನೀವು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಯಾವ ಎಂಟ್ರಿಗೆ ನಾವು ಎಷ್ಟು ಕ್ವಾಂಟಿಟಿ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಸುತ್ತದೆ. ಅದೇ ಪೊಸಿಷನ್ ಸೈಜಿಂಗ್. ಇದನ್ನು ಉಪಯೋಗಿಸಿದರೆ ಮಾತ್ರ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಬಹುದು. ಟ್ರೇಡಿಂಗ್ ಮಾಡಲು ಒಂದು ಉತ್ತಮವಾದ ಸಿಸ್ಟಮ್ ಬೇಕು. ಒಂದು ಉತ್ತಮ ಟ್ರೇಡಿಂಗ್ ಸಿಸ್ಟಮ್ ಅಂದ್ರೆ ಅದು ಸರಿಯಾದ ಎಂಟ್ರಿ ಕೊಡಬೇಕು, ಸರಿಯಾದ ಎಕ್ಸಿಟ್ ಕೊಡಬೇಕು ಮತ್ತು ಸರಿಯಾದ ಸ್ಟಾಪ್ ಲಾಸ್ ಕೂಡ ಕೊಡಬೇಕು. ಇದು ಮೂರನ್ನು ಕೊಡುತ್ತಿದ್ದರೆ ಅದು ಒಂದು ಉತ್ತಮ ಟ್ರೇಡಿಂಗ್ ಸಿಸ್ಟಮ್. ಅಂದ್ರೆ ಅಟ್ಲೀಸ್ಟ್ 60% ನಿಮ್ಮ ಪ್ರಾಫಿಟಬಿಲಿಟಿ ಇರಬೇಕು. ಅಂದ್ರೆ 100 ಟ್ರೇಡ್ ಮಾಡಿದರೆ 60 ಸಲ ಪ್ರಾಫಿಟ್ ಆಗಿರಬೇಕು. 40 ಸಲ ಲಾಸ್ ಆದರೂ ಏನು ಪರವಾಗಿಲ್ಲ. ಯಾಕಂದ್ರೆ 60% ಪ್ರಾಫಿಟ್ ನಲ್ಲಿ ನೀವು ಪ್ರಾಫಿಟಬಲ್ ಆಗಿರುತ್ತೀರಿ. ಯಾವುದೇ ಒಂದು ಟ್ರೇಡಿಂಗ್ ಸಿಸ್ಟಮ್ ಚಲೋ ಇದೆನಾ ಅಥವಾ ಕೆಟ್ಟ ಇದೆನಾ ಅಂತ ಹೇಗೆ ನೋಡೋದಂದ್ರೆ ಅದನ್ನು ನೀವು 100 ದಿನಗಳವರೆಗೂ ಟ್ರೇಡಿಂಗ್ ಮಾಡಬೇಕು. ಆ 100 ದಿನದಲ್ಲಿ ಅಟ್ಲೀಸ್ಟ್ 60 ದಿನ ಪ್ರಾಫಿಟ್ ಆಗಿರಬೇಕು. 40 ದಿನ ಲಾಸ್ ಆಗಲಿ ಪರವಾಗಿಲ್ಲ. ಯಾಕೆಂದ್ರೆ ಆ 60 ದಿನದಲ್ಲಿ ನೀವು ಪ್ರಾಫಿಟಬಲ್ ಆಗೇ ಆಗುತ್ತೀರಿ. ಆವಾಗ ಈ ಟ್ರೇಡಿಂಗ್ ಸಿಸ್ಟಮ್ ಅನ್ನು ನೀವು ನಂಬಬಹುದು ಮತ್ತು ಫಾಲೋ ಕೂಡ ಮಾಡಬಹುದು. ಅವಾಗ ನೀವು ಇದು ಬೆಸ್ಟ್ ಅಥವಾ ಬ್ಯಾಡ್ ಎಂಬುದನ್ನು ನೀವು ತಿಳಿಯುತ್ತೀರಿ. ಆದ್ರೆ ನೀವು ಈ ಸಮಯದಲ್ಲಿ 100% ಏಕಾಗ್ರತೆಯಿಂದ ಟ್ರೇಡ್ ಮಾಡಿ. ಯಾವುದೇ ಬಿಟ್ಟಿ ಬ್ಯಾಸರಕ್ಕೆ ಮಾಡಬೇಡಿ. ಯಾಕಂದ್ರೆ ಪ್ರತಿದಿನ ಬೇರೆ ಬೇರೆ ಟ್ರೇಡಿಂಗ್ ಸಿಸ್ಟಮ್ ಅನ್ನು ಫಾಲೋ ಮಾಡಬೇಕು. ಯಾಕೆಂದ್ರೆ ಅದು ಒಳ್ಳೆದ ಕೆಟ್ಟದಂತೂ ಒಂದೇ ದಿನದಲ್ಲಿ ಗೊತ್ತಾಗಲ್ಲ. ಒಂದು ವಾರದಲ್ಲಿ ಕೂಡ ಗೊತ್ತಾಗಲ್ಲ. ಅದು ಟೈಮ್ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿ ನೀವು ಅದನ್ನೇ ಪ್ರತಿದಿನ ಟೆಸ್ಟ್ ಮಾಡಿ. ಆ ಟೆಸ್ಟ್ ಅಲ್ಲಿ ಪಾಸ್ ಆದರೆ ಮಾತ್ರ ಅದನ್ನು ಮುಂದುವರಿ. ಇಲ್ಲಾಂದ್ರೆ ಅದನ್ನು ಬಿಟ್ಟು ಬೇರೆ ಸಿಸ್ಟಮ್ ನೋಡಿಕೊಳ್ಳಿ. ಆ 100 ದಿನ ಟ್ರೇಡಿಂಗ್ ಮಾಡುವಾಗ ಪ್ರತಿದಿನ ತಪ್ಪದೆ ಜರ್ನಲ್ ಬರೆಯಿರಿ. ಜರ್ನಲ್ ಅಂದ್ರೆ ಈ ದಿನ ಎಷ್ಟು ಪ್ರಾಫಿಟ್ ಆಯ್ತು, ಎಷ್ಟು ಲಾಸ್ ಆಯ್ತು ಅಷ್ಟೇ ಅಲ್ಲ, ಆ ಟ್ರೇಡ್ ತೆಗೆದುಕೊಳ್ಳುವಾಗ ನಮ್ಮಲ್ಲಿ ಇರುವ ಟ್ರೇಡಿಂಗ್ ಜರ್ನಲ್ ಅಂದ್ರೆ ನೀವು ಪ್ರತಿದಿನ ಮಾಡುವ ಪ್ರಾಫಿಟ್ ಅಂಡ್ ಲಾಸ್ ಅಷ್ಟೇ ಅಲ್ಲ, ನೀವು ಆ ದಿನ ತೆಗೆದುಕೊಳ್ಳುವಾಗ ಎಂಟ್ರಿ ಆಗುವಾಗ ನಿಮ್ಮಲ್ಲಾಗುವ ಎಮೋಷನ್ ಮತ್ತು ಎಕ್ಸಿಟ್ ಆಗುವ ಎಮೋಷನ್ ಇವೆಲ್ಲವನ್ನು ಆ ಬುಕ್ ನಲ್ಲಿ ಬರೆದುಕೊಳ್ಳಬೇಕು. ನಾವು ಟ್ರೇಡಿಂಗ್ ಸಿಸ್ಟಮ್ ಅನ್ನು ಫಾಲೋ ಮಾಡಿದೇವಾ ಅಥವಾ ಇಲ್ಲವಾ ಅಂತ ತಪ್ಪದೆ ನೋಡಿ. ಯಾಕಂದ್ರೆ ಪ್ರತಿ ಒಬ್ಬ ಟ್ರೇಡರ್ ಎಂಟ್ರಿ ಆಗುವಾಗ ಒಂದು ಮನಸ್ಥಿತಿಯಲ್ಲಿ ಇರುತ್ತಾನೆ, ಎಕ್ಸಿಟ್ ಆಗುವಾಗ ಬೇರೆ ಮನಸ್ಥಿತಿಯಲ್ಲಿ ಇರುತ್ತಾನೆ. ಅಂದ್ರೆ ನಿಮ್ಮ ಟಾರ್ಗೆಟ್ ರೀಚ್ ಆಗಲು ಸ್ವಲ್ಪ ಪಾಯಿಂಟ್ ಇರುತ್ತದೆ. ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ನಿಮ್ಮ ಟಾರ್ಗೆಟ್ ಕೊಡಲು ಸ್ವಲ್ಪ ಸಮಯ ಇರುತ್ತದೆ. ಆದ್ರೆ ನಿಮ್ಮ ಪ್ಯಾನಿಕ್ ಆಗಿ ಒಂದು ಸ್ವಲ್ಪ ಗ್ರೀನ್ ಕ್ಯಾಂಡಲ್ ಕಂಡ ತಕ್ಷಣ ನೀವು ಎಕ್ಸಿಟ್ ಆಗಬಹುದು. ಇದೇ ನಿಮ್ಮಲ್ಲಿರುವ ಎಮೋಷನ್. ಇವುಗಳೆಲ್ಲವನ್ನು ಬುಕ್ಕಿನಲ್ಲಿ ಬರೆದಿಟ್ಟುಕೊಳ್ಳುವುದರಿಂದ ಒಬ್ಬ ಒಳ್ಳೆಯ ಟ್ರೇಡರ್ ಆಗಬಹುದು. ಇದರಿಂದ ನೀವು ಬೇರೆಯವರ ಪುಸ್ತಕ ಓದುವ ಅವಶ್ಯಕತೆ ಇಲ್ಲ. ನಿಮ್ಮದೇ 100 ದಿನ ಟ್ರೇಡಿಂಗ್ ಜರ್ನಲ್ ಬರೆದರೆ ನಿಮ್ಮದೇ ಒಂದು ಪುಸ್ತಕವಾಗುತ್ತದೆ. ಅದರಲ್ಲಿ ನೀವು ಯಾವ ದಿನ ಹೆಚ್ಚು ಪ್ರಾಫಿಟಬಲ್ ಆಗಿರ್ತೀರಿ, ಯಾವ ದಿನ ಹೆಚ್ಚು ಲಾಸ್ ಆಗಿದೆ ಮತ್ತು ಹೆಚ್ಚು ಸಲ ರಿಪೀಟ್ ಆಗಿದೆ ಎಂಬುದನ್ನ ನೀವೇ ಓದಬಹುದು. ಇದರಿಂದ ಬೇರೆಯವರ ಪುಸ್ತಕ ಓದುವ ನಾಲೆಜ್ ಗಿಂತ ಈ ಪುಸ್ತಕ ಓದುವುದರಿಂದ ನಿಮ್ಮ ನಾಲೆಜ್ ಇನ್ಕ್ರೀಸ್ ಆಗುತ್ತದೆ. ಇದರಿಂದ ನಾನು ಹೇಳುವುದು ತಪ್ಪದೇ ಟ್ರೇಡಿಂಗ್ ಜರ್ನಲ್ ಅನ್ನು ಬರೆಯಿರಿ. ಎವ್ರಿ ಮಂತ್ ಈ ಜರ್ನಲ್ ಅನ್ನು ರಿವ್ಯೂ ಮಾಡಿ. ಅಂದ್ರೆ ಈಗಾಗಲೇ ಹೇಳಿದಂತೆ ಎಷ್ಟು ದಿನ ಪ್ರಾಫಿಟ್ ಆಗಿದೆ, ಎಷ್ಟು ದಿನ ಲಾಸ್ ಆಗಿದೆ ಮತ್ತು ಯಾವ ವಾರ ಹೆಚ್ಚು ಪ್ರಾಫಿಟ್ ಆಗಿದೆ ಮತ್ತು ಯಾವ ವಾರ ಹೆಚ್ಚು ಲಾಸ್ ಆಗಿದೆ ಅಂತ ಪ್ರತಿ ಮಂತ್ ನೀವು ರಿವ್ಯೂ ಮಾಡಿ. ಇದರಿಂದ ನಿಮಗೆ ಒಂದು ಮೋಟಿವೇಶನ್ ಸಿಗುತ್ತದೆ. ಟ್ರೇಡಿಂಗ್ ಎಂಬುದು ಒಂದು ಬಿಸಿನೆಸ್ ತರ ಟ್ರೀಟ್ ಮಾಡಿ. ಅದು ಯಾವುದೇ ಒಂದು ಜಾಬ್ ತರ ಅಲ್ಲ. ಯಾಕಂದ್ರೆ ಫಿಕ್ಸ್ಡ್ ಆಗಿ ಇನ್ಕಮ್ ಬರೋದು ಖಂಡಿತವಾಗಲು ಸಾಧ್ಯವಿಲ್ಲ. ಇದು ಒಂದು ಬಿಸಿನೆಸ್ ತರ ಪ್ರಾಫಿಟ್ ಅಂಡ್ ಲಾಸ್ ಇರುತ್ತದೆ. ನೀವು ಅಕೌಂಟಿಂಗ್ ಓದುವುದರಲ್ಲಿ ನೀವು ಕೇಳಬಹುದು, PNL ಅಕೌಂಟ್ ಇರುತ್ತದೆ. ಅದು P ಅಕೌಂಟ್ ಅಷ್ಟೇ ಇರಲ್ಲ. ನೀವು ಅಕೌಂಟ್ ಮಾಡುವಾಗ ನಿಮಗೆ ಗೊತ್ತಿರಬಹುದು PNL ಅಕೌಂಟ್ ಎಂದು ಇರುತ್ತದೆ, ಆದ್ರೆ P ಅಕೌಂಟ್ ಅಂತ ಮಾತ್ರ ಇರುವುದಿಲ್ಲ. ಹಾಗಾಗಿ ಪ್ರಾಫಿಟ್ ಅಂಡ್ ಲಾಸ್ ಪಾರ್ಟ್ ಆಫ್ ಬಿಸಿನೆಸ್. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರು ಮಾತ್ರ ಒಳ್ಳೆಯ ಟ್ರೇಡರ್ ಆಗಬಹುದು. ಆದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಮರೆಯದಿರಿ. ಯಾಕೆಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್
ಟ್ರೇಡಿಂಗಿನ ಮೇನ್ ಇಂಪಾರ್ಟೆಂಟ್ ಆದ ಪಾಯಿಂಟ್ಸ್ ಆಗಿದೆ. ಯಾಕಂದ್ರೆ ನಿಮ್ಮ ಕ್ಯಾಪಿಟಲ್ ಇದ್ದರೆ ನೀವು ನೆಕ್ಸ್ಟ್ ಟ್ರೇಡ್ ಮಾಡಬಹುದು. ಒಮ್ಮೆ ನಿಮ್ಮ ಕ್ಯಾಪಿಟಲ್ ವೈಪ್ಔಟ್ ಆದರೆ ನೀವು ಮತ್ತೆ ಟ್ರೇಡ್ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ರಿವೆಂಜ್ ಟ್ರೇಡಿಂಗ್ ಮಾಡಬಾರದು. ಇದು ಟ್ರೇಡಿಂಗ್ ಒಳ್ಳೆದ ಕೆಟ್ಟದ ಅಂತ ಬಗ್ಗೆ ನಾನು ಹೇಳಿದ್ದೆ. ಆದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಒಬ್ಬ ಬಿಗಿನರ್ ಇದ್ದರೆ ಟ್ರೇಡಿಂಗ್ ಅನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಎಂಬುದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಓನ್ಲಿ. ಇದು ಇನ್ವೆಸ್ಟ್ಮೆಂಟ್ ಸಲಹೆ ಅಲ್ಲ, ಟಿಪ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮದೇ ಅನಲೈಸ್ ಮಾಡಿ.